ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 24ನೇ ಎಪಿಸೋಡ್. ಪಾಂಡವರು ಮತ್ತು ಕೌರವರ ಉನ್ನತ ವಿದ್ಯಾಭ್ಯಾಸ ಮುಗಿದಂತಾಗಿತ್ತು. ದ್ರೋಣ ಶಿಷ್ಯರಿಂದ ಗುರುದಕ್ಷಿಣೆಯನ್ನು ಪಡೆಯಲು ಕಾತರನಾದನು. ಒಂದು ದಿನ ದ್ರೋಣರು ತಮ್ಮ ಶಿಷ್ಯರನ್ನು ಕರೆದು, ರಾಜಕುಮಾರರೇ, ನಿಮ್ಮ ಶಿಕ್ಷಣ ಮುಗಿಯಿತು. ಈಗ ನಾನು ಹಿಂದೆ ಹೇಳಿದ್ದಂತೆ ನಾನು ಕೇಳಿದ್ದನ್ನು ಕೊಡುವಿರಾ ಎಂದು ಕೇಳಿದರು. ಶಿಷ್ಯರು ಗುರುಗಳು ಏನು ಕೇಳುತ್ತಾರೋ ಎಂದು ಕಾತುರರಾದರು. ದ್ರೋಣರು ಅವರ ಮುಖಗಳನ್ನು ಗಮನಿಸಿ, ನೀವು ಯಾರು ಒಬ್ಬೊಬ್ಬರೇ ನನಗೆ ಯಾವ ಕಾಣಿಕೆಯನ್ನು ಕೊಡಬೇಕಿಲ್ಲ. ಎಲ್ಲರೂ ಒಟ್ಟಾಗಿ ಪಾಂಚಾಲ ದೇಶದ ಮೇಲೆ ದಂಡೆತ್ತಿ ಹೋಗಿ ದ್ರುಪದನನ್ನು ಸೆರೆ ಹಿಡಿದು ನನಗೆ ಒಪ್ಪಿಸಿ ಸಾಕು. ಇದೇ ನೀವು ನನಗೆ ಕೊಡಬೇಕಾದ ಗುರುದಕ್ಷಿಣೆ ಎಂದರು. ರಾಜಕುಮಾರರು ಉತ್ಸಾಹದಿಂದ ಸಮ್ಮತಿಸಿದರು. ದುರ್ಯೋಧನನಿಗೆ ಹೇಗೂ ತನ್ನ ಬಳಿ ಕರ್ಣನಿದ್ದಾನೆ ಎಂಬ ವಿಶ್ವಾಸವಿದ್ದಿತು. ಕ್ಷಣ ಮಾತ್ರದಲ್ಲಿ ದ್ರುಪದನನ್ನು ಹಿಡಿದು ಬಿಡುವೆ ಎಂದು ಭಾವಿಸಿದನು. ಸರಿ, ಅದೇ ಉತ್ಸಾಹದಿಂದ ತನ್ನ ತಮ್ಮಂದಿರನ್ನು ಕಟ್ಟಿಕೊಂಡು ಪಾಂಚಾಲ ದೇಶದ ಮೇಲೆ ಯುದ್ಧಕ್ಕೆ ಹೊರಟೇ ಬಿಟ್ಟನು. ಜೊತೆಗೆ ಕರ್ಣನೂ ಇದ್ದನು. ಪಾಂಚಾಲ ದೇಶವನ್ನು ತಲುಪಿದ ವೀರರು ಅಲ್ಲಿ ಭಾರೀ ಕೋಲಾಹಲವನ್ನು ಉಂಟುಮಾಡಿದರು. ದ್ರುಪದ ರಾಜನು ಕೌರವ ರಾಜಕುಮಾರರು ಯುದ್ಧ ಸನ್ನದ್ಧರಾಗಿ ಬಂದಿರುವುದನ್ನು ಕಂಡು ಕೂಡಲೇ ದಿವ್ಯ ರಥವನ್ನೇರಿ ತಮ್ಮಂದಿರೊಡನೆ ಶತ್ರುಗಳನ್ನು ಎದುರಿಸಿ ನಿಂತನು. ಶತ್ರು ಸೈನ್ಯದ ಮೇಲೆ ದ್ರುಪದ ಮತ್ತವನ್ನು ಸೋದರರು ಬಾಣಗಳ ಮಳೆಗರೆದರು. ಎರಡು ಸೈನ್ಯಗಳ ನಡುವೆ ತುಸುಕಾಲ ಭಾರೀ ಹೋರಾಟವೇ ಆಯಿತು. ಪಾಂಡವರು ನಗರದಿಂದ ತುಸು ದೂರವೇ ಉಳಿದರು. ದುರ್ಯೋಧನ ಮತ್ತು ಕರ್ಣ ಅಸ್ತ್ರಗಳ ಪ್ರದರ್ಶನದ ದಿನ ಸಾಧಿಸಿ ತೋರಿಸಲಾಗದಿದ್ದನ್ನು ಈಗ ಪಾಂಚಾಲ ದೇಶದಲ್ಲಿ ಸಾಧಿಸಲು ಪ್ರಯತ್ನಿಸುತ್ತಿರುವನು ಎಂಬುದನ್ನು ಅರ್ಜುನ ಬಲ್ಲವನಾಗಿದ್ದನು. ಅಹಂಕಾರದಿಂದ ಉಬ್ಬಿ ಹೋಗಿದ್ದ ಕೌರವರು ತಾವು ಪಾಂಡವರಿಗಿಂತ ಶ್ರೇಷ್ಠರು ಎಂಬುದನ್ನು ತೋರಿಸಲು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡಿದ್ದರಾದರೂ ದ್ರುಪದನಿಗೆ ಅವರು ಸಮನಾಗಿರಲಿಲ್ಲ. ದ್ರುಪದನು ಅವನ ಸೋದರರು ಮಹಾವೀರರೇ ಆಗಿದ್ದರು. ಕೌರವರು ಅಷ್ಟು ಸುಲಭವಾಗಿ ದ್ರುಪದನನ್ನೆದುರಿಸಲು ಆಗುತ್ತಿರಲಿಲ್ಲ. ಹೀಗಾಗಿ ಅರ್ಜುನನೇ ದ್ರುಪದ ಮತ್ತು ಕೌರವರ ನಡುವಿನ ಯುದ್ಧ ಯಾವ ಹಂತವನ್ನು ತಲುಪುತ್ತದೆ ನೋಡಿಕೊಂಡು ನಂತರ ತಾವು ಹೋರಾಡುವೆವು ಎಂದು ದ್ರೋಣರಲ್ಲಿ ನಿವೇದಿಸಿಕೊಂಡಿದ್ದನು. ದುರ್ಯೋಧನ ಮತ್ತು ಅವನ ಸಹೋದರರು ಎಷ್ಟೇ ವೀರಾವೇಶದಿಂದ ದ್ರುಪದನೊಂದಿಗೆ ಹೋರಾಡಿದರೂ ದ್ರುಪದನು ಕೌರವರಿಗಿಂತ ಬಲಶಾಲಿ ಎಂಬುದನ್ನು ತೋರಿಸಿಯೇ ಬಿಟ್ಟನು. ಕೌರವರು ದ್ರುಪದನ ಬಾಣಗಳನ್ನೆಲ್ಲ ಎದುರಿಸಲಾರದೆ ಹಿಮ್ಮೆಟ್ಟಿದರು. ಸೋತು ಆರ್ತನಾದ ಮಾಡುತ್ತಾ ಬಂದ ಕೌರವರನ್ನು ಕಂಡ ಅರ್ಜುನನು ದ್ರೋಣಾಚಾರ್ಯರಿಗೆ ನಮಸ್ಕರಿಸಿ ತನ್ನ ತಮ್ಮಂದಿರು ಹಾಗೂ ಅಣ್ಣ ಭೀಮನೊಡನೆ ಪಾಂಚಾಲ ದೇಶವನ್ನು ಮುತ್ತಿದನು. ಯುಧಿಷ್ಠಿರನನ್ನು ಯುದ್ಧದಲ್ಲಿ ಭಾಗವಹಿಸದಿರಲು ಹೇಳಿದ್ದನು. ನಕುಲ ಸಹದೇವರು ಅರ್ಜುನನ ರಥದ ರಕ್ಷಕರಾಗಿದ್ದರು. ಭೀಮನಂತೂ ಮೊಸಳೆಯು ಸಮುದ್ರದೊಳಕ್ಕೆ ನುಗ್ಗಿ ಹೋಗುವಂತೆ ಗದಾಪಾಣಿಯಾಗಿ ಪಾಂಚಾಲ ಸೇನೆಯೊಳಗೆ ನುಗ್ಗಿದನು. ತನ್ನ ಗದೆಯಿಂದ ಮದಗಜಗಳನ್ನು ಅಪ್ಪಳಿಸಿದನು. ಭೀಮನ ಗದೆಯ ಹೊಡೆತ ತಾಳಲಾರದೆ ದ್ರುಪದನ ಸೇನೆ ತತ್ತರಿಸಿತು. ಅರ್ಜುನ ತನ್ನ ರಥವನ್ನು ಪಾಂಚಾಲ ರಥದ ಬಳಿಗೆ ತಂದು ಬಾಣಗಳ ಪ್ರಯೋಗದಿಂದ ಪಾಂಚಾಲವನ್ನು ಮುಚ್ಚಿಬಿಟ್ಟನು. ದ್ರುಪದ ಮತ್ತು ಅವನ ಸಹೋದರರು ಕಡಿಮೆಯಾಗಿರದೆ ಬಾಣಗಳನ್ನು ಬೀಸಿ ಅರ್ಜುನನೊಡನೆ ವೀರಾವೇಶದಿಂದ ಹೋರಾಡಿದರು. ಅರ್ಜುನ ಸಿಟ್ಟಿಗೆದ್ದು ಬಾಣಗಳ ಸಮೂಹದಿಂದ ದ್ರುಪದಾದಿಗಳನ್ನು ಮುಚ್ಚಿ ಭ್ರಾಂತರನ್ನಾಗಿ ಮಾಡಿಬಿಟ್ಟನು. ದ್ರುಪದ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತೆಂದು ತನ್ನ ಸೇನಾ ನಾಯಕನಾದ ಸತ್ಯಜಿತ್ನೊಡನೆ ಅರ್ಜುನನ ಮುಂದೆ ಬಂದು ನಿಂತನು. ಸತ್ಯಜಿತ್ನಿಗೂ ಅರ್ಜುನನಿಗೂ ಘನಘೋರ ಯುದ್ಧವೇ ಆಯಿತು. ಸತ್ಯಜಿತ್ನಿಗೆ ಮಹಾರಾಜ ದ್ರುಪದನನ್ನು ರಕ್ಷಿಸಬೇಕಿದ್ದಿತು. ಅವನು ಬಹುತೀಕ್ಷ್ಣವಾದ ಬಾಣಗಳಿಂದ ಅರ್ಜುನನ ಸಾರಥಿ ಮತ್ತು ರಥಾಶ್ವಗಳನ್ನು ಘಾಸಿಗೊಳಿಸಿದನು. ಅರ್ಜುನನೋ ಸತ್ಯಜಿತ್ನನ ರಥಾಶ್ವಗಳನ್ನು, ಅಂಗರಕ್ಷಕರನ್ನು, ಸಾರಥಿಯನ್ನು ಧ್ವಂಸ ಮಾಡಿದನು.
ಇದೀಗ ಸತ್ಯಜಿತ್ ಏನು ಮಾಡಲು ತೋಚದೆ ರಣರಂಗದಿಂದ ವಿಮುಖನಾದನು. ಅರ್ಜುನ ದೃಪದನೊಡನೆ ಭಾರಿ ಯುದ್ಧವನ್ನು ಮಾಡಿ ಅವನ ಧನಸ್ಸನ್ನು ಕ್ಷಣ ಮಾತ್ರದಲ್ಲಿ ಕತ್ತರಿಸಿ ಹಾಕಿದನು. ದೃಪದನ ಇನ್ನೊಂದು ಧನಸ್ಸನ್ನು ಎತ್ತಿಕೊಳ್ಳುವಷ್ಟರಲ್ಲಿ ಅರ್ಜುನ ಅವನ ರಥಕ್ಕೆ ಹಾರಿ ಗರುಡನು ಸರ್ಪವನ್ನು ಬೇಗನೆ ಹಿಡಿದು ಬಿಡುವಂತೆ ತನ್ನ ಕತ್ತಿಯನ್ನು ಝಳಿಪಿಸಿ ದೃಪದನನ್ನು ಸೆರೆ ಹಿಡಿದನು. ಭೀಮಸೇನನು ದೃಪದನ ಇಡೀ ಸೈನ್ಯ ಹಾಗೂ ಪಟ್ಟಣವನ್ನೇ ಧ್ವಂಸ ಮಾಡಲು ಉತ್ಸಾಹಿತನಾದನು. ರಾಜಕುಮಾರರು ಮುಂದುವರೆದರೂ ಕೂಡ. ಆದರೆ ಅರ್ಜುನ ಭೀಮಸೇನನನ್ನು ತಡೆದು, ಅಣ್ಣ, ಗುರುಗಳು ದೃಪದನನ್ನು ಸೆರೆ ಹಿಡಿದು ತರಲಲ್ಲವೇ ಹೇಳಿರುವುದು? ದೃಪದನ ಸೈನ್ಯವನ್ನು ಕಾರಣವಿಲ್ಲದೆ ಕೊಲ್ಲಬೇಡ. ದೃಪದನು ಕುರುವಂಶದ ಬಂಧುವೂ ಆಗಿದ್ದಾನೆ, ವೈರಿಯಲ್ಲ ಎಂದು ಹೇಳಿದ ಮೇರೆಗೆ ಭೀಮ ರಣರಂಗದಿಂದ ಹಿಂದಿರುಗಿದನು. ಪಾಂಡವರು ದೃಪದನನ್ನು ದ್ರೋಣಾಚಾರ್ಯರಿಗೆ ಒಪ್ಪಿಸಲು ಹಸ್ತಿನಾವತಿಗೆ ಅವನನ್ನು ಹೆಡೆಮುರಿ ಕಟ್ಟಿ ತಂದು ದ್ರೋಣರ ಮುಂದೆ ನಿಲ್ಲಿಸಿದರು. ದ್ರೋಣ ಗಹಿಗಹಿಸಿ ನಗುತ್ತಾ ಪಾಂಚಾಲ ನಗರಿಗೆ ಹೋಗಿ ದೃಪದನನ್ನು ಭೇಟಿ ಮಾಡಿದಾಗ ಸಂಗತಿಯನ್ನು ಸ್ಮರಿಸಿ, ದೃಪದ, ಈಗ ನೀನು ನನ್ನ ವಶವಾಗಿ ಹೋಗಿರುವೆ, ನಾನು ವಿಜಯಿಯಾಗಿದ್ದೇನೆ. ಈಗಲಾದರೂ ನಮ್ಮಿಬ್ಬರ ಮೊದಲಿನ ಗೆಳೆತನವನ್ನು ಬಯಸುವೆಯಾ? ಎಲ್ಲಿ ಪ್ರಾಣ ತೆಗೆದು ಬಿಡುತ್ತೀವೋ ಎಂದು ಭಯಪಡಬೇಡ. ನಾವು ಬ್ರಾಹ್ಮಣರು, ಯಾವಾಗಲೂ ಕ್ಷೇಮವಂತರಾಗಿರುತ್ತೇವೆ. ಈಗಲೂ ನಾನು ನಿನ್ನ ಗೆಳೆತನವನ್ನೇ ಬಯಸುತ್ತೇನೆ. ನನ್ನ ತಂದೆಯ ಆಶ್ರಮದಲ್ಲಿ ನಾವಿಬ್ಬರು ಆಟಗಳನ್ನಾಡಿ ಒಟ್ಟಿಗೆ ಕುಳಿತು ಓದಿ ಬೆಳೆದೆವಲ್ಲವೇ? ನನಗೆ ನನ್ನ ಗೆಳೆತನ ಮುಖ್ಯವಾಗಿತ್ತು. ಬೇರೆ ಮಾರ್ಗವಿಲ್ಲದೆ ಈ ದಾರಿ ಹಿಡಿಯಬೇಕಾಯಿತು. ನೀನೇನು ಹೇಳಿದೆ? ನೀನು ರಾಜನಾಗಿರುವುದರಿಂದ ನನ್ನಂತಹವನು ನಿನ್ನ ಸಖನಾಗಿರಲು ಶಕ್ಯವಿಲ್ಲ ಎಂದಲ್ಲವೇ? ನಿನಗೊಂದು ಪಾಠ ಕಲಿಸಬೇಕಿತ್ತು, ಅದನ್ನೇ ಮಾಡಿದ್ದೇನೆ. ನಾನು ನಿನ್ನ ರಾಜ್ಯವನ್ನು ಗೆದ್ದಿದ್ದರೂ ಅರ್ಧ ರಾಜ್ಯವನ್ನು ನಿನಗೆ ಕೊಡುತ್ತೇನೆ, ಉಳಿದರ್ಧ ನನ್ನದು. ಹೇಳು, ಈಗಲಾದರೂ ಗೆಳೆತನ ಉಳಿಸಿಕೊಳ್ಳ ಬಯಸುವೆಯಾ ಎಂದು ಕೇಳಿದರು. ದೃಪದನು, ಬ್ರಾಹ್ಮಣ ಶ್ರೇಷ್ಠನೇ, ನನ್ನಿಂದ ತಪ್ಪಾಗಿದೆ. ನಾನು ನಿನಗೆ ಕೃತಜ್ಞನಾಗಿದ್ದೇನೆ. ನಿನ್ನೊಡನೆ ಮೈತ್ರಿಯನ್ನು ಅಪೇಕ್ಷಿಸುತ್ತೇನೆ ಎಂದಷ್ಟೇ ಹೇಳಿದನು. ದ್ರೋಣರು ದೃಪದನನ್ನು ಬಂಧನದಿಂದ ಬಿಡುಗಡೆ ಮಾಡಿದರು. ತನ್ನ ವರ್ತನೆಗೆ ನಾಚಿ ದೃಪದ ಕಾಂಪಿಲ್ಯ ಎಂಬ ನಗರಕ್ಕೆ ಹೋಗಿ ಅಲ್ಲಿಂದ ತನ್ನ ಪಾಲಿನ ಅರ್ಧ ರಾಜ್ಯವನ್ನು ಆಳತೊಡಗಿದನು. ದ್ರೋಣನಲ್ಲಿ ಸ್ನೇಹ ಬಯಸಿದರೂ ಅವನ ಹೃದಯ ಜ್ವಾಲಾಮುಖಿಯೇ ಆಗಿತ್ತು. ದ್ರೋಣ ತನ್ನನ್ನು ಭಾರಿ ಅವಮಾನಗೊಳಿಸಿದನೆಂಬ ಕಾರಣಕ್ಕಾಗಿ ದ್ರೋಣನನ್ನು ಪರಾಜಯಗೊಳಿಸುವ ಸಲುವಾಗಿಯೇ ಒಬ್ಬ ಪುತ್ರನನ್ನು ಪಡೆಯಬೇಕೆಂದು ನಿಶ್ಚಯಿಸಿದನು. ದ್ರೋಣರು ಅಹಿಛತ್ರ ಎಂಬ ನಗರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ದೃಪದನ ಸಾಮ್ರಾಜ್ಯದ ಅರ್ಧ ಭಾಗವಾದ ಉತ್ತರ ಪಾಂಚಾಲ ದೇಶವನ್ನು ಆಳತೊಡಗಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.